ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾಗಾ ಸಾಧುಗಳ ಅತಿಮಾನುಷ ಶಕ್ತಿ ಸೇರಿದಂತೆ ದೈವಿಕತೆ, ಪ್ರೇಮ, ಸಂಘರ್ಷ, ಯುದ್ಧ ಹೀಗೆ ಹಲವು ಹೊತ್ತು ವೈವಿಧ್ಯಮಯ ರಸದೌತಣ ನೀಡುವ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಪ್ರೇಕ್ಷಕರಿಗೆ ವಿಭಿನ್ನ ರೀತಿಯ ಚಿತ್ರವನ್ನ ನೀಡುವಂತಹ, ವಿಭಿನ್ನ ರೀತಿಯ ಅನುಭವವನ್ನು ನೀಡುವಂತಹ ಕಾಂತಾರ ಚಾಪ್ಟರ್ 1ಗೆ ನಾಳೆ ಮಧ್ಯಾಹ್ನದಿಂದ ಟಿಕೆಟ್ ಮಾರಾಟ ಆರಂಭ ಆಗ್ತಾ ಇದೆ. ಭಾರತೀಯ ಚಿತ್ರರಂಗದಲ್ಲೇ ಈ ಚಿತ್ರ ಅಭೂತಪೂರ್ವ ಕೌತುಕವನ್ನ, ಅಭೂತಪೂರ್ವ ಗಳಿಕೆಯ ಸಾಧ್ಯತೆಗಳ ಬಗ್ಗೆ ಊಹಾಪೋಹವನ್ನ ಸೃಷ್ಟಿ ಮಾಡಿದ್ದು ಈ ಚಿತ್ರ ಭಾರತೀಯ ಚಲನಚಿತ್ರರಂಗದಲ್ಲಿ ಒಂದು ದಾಖಲೆಯನ್ನ ಬರೆಯುತ್ತಾ ಕನ್ನಡ ಚಿತ್ರರಂಗದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸುತ್ತಾ ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಕಾಂತಾರ ಚಾಪ್ಟರ್ 1 ಇದೀಗ ಎಲ್ಲೆಲ್ಲೂ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಅಂದರೆ ಆಧುನಿಕ ತಂತ್ರಜ್ಞಾನ, ವಿಭಿನ್ನ ರೀತಿಯ ಕಥೆ ಮತ್ತು ಹಲವು ಭಾಷೆಗಳಲ್ಲಿ ಚಿತ್ರ ನಿರ್ಮಾಣ, ಕನ್ನಡ, ತೆಲುಗು, ತಮಿಳು, ಬಂಗಾಳಿ, ಮಲಯಾಳಂ, ಹಿಂದಿ ಹೀಗೆ ಹಲವು ಭಾಷೆಗಳಲ್ಲಿ ಚಿತ್ರದ ನಿರ್ಮಾಣ ಒಂದು ರೀತಿಯಲ್ಲಿ ಸಾಕಷ್ಟು ನಿರೀಕ್ಷೆಗೆ ಕಾರಣ ಆಗ್ತಿದೆ. ಈ ಚಿತ್ರದ ಟಿಕೆಟ್ ಮಾರಾಟ ನಾಳೆ ಶುಭ ಅಭಿಜಿತ್ ಲಗ್ನದಲ್ಲಿ 12:29ಕ್ಕೆ ಆರಂಭ ಆಗ್ತಾ ಇದೆ. ಅಂದ್ರೆ ಈ ಟಿಕೆಟ್ ಮಾರಾಟ ಚಿತ್ರದ ಬಗ್ಗೆ ಒಂದು ದಿಕ್ಸೂಚಿ. ಚಿತ್ರದ ಬಗ್ಗೆ ಗೊತ್ತೇ ಇಲ್ಲದಂತಹ ಜನ, ಹಾಗೆಯೇ ಈ ಚಿತ್ರದ ಬಗ್ಗೆ ಅಪಾರ ನಿರೀಕ್ಷೆ ಇಟ್ಕೊಂಡಂತಹ ಜನ ಹೇಗೆ ಮುಗಿಬಿದ್ದು ಟಿಕೆಟ್ ಅನ್ನ ಖರೀದಿ ಮಾಡ್ತಾರೆ ಅನ್ನೋದರ ಮೇಲೆ ಚಿತ್ರದ ಭವಿಷ್ಯದ ಬಗ್ಗೆ ಬಿಡುಗಡೆಗೆ ಮುನ್ನವೇ ಒಂದು ಅಂದಾಜನ್ನ ಮಾಡಬಹುದು. ಅಕ್ಟೋಬರ್ 2ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಜಗತ್ತಿನಾದ್ಯಂತ 7,000 ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಆ ಸಿನಿಮಾದ ಹಿಂದಿನ ಬಜೆಟ್ ಮತ್ತು ಆ ಸಿನಿಮಾದ ಹಿಂದಿನ ಮಹತ್ವಾಕಾಂಕ್ಷೆ ಮತ್ತು ಈ ಸಿನಿಮಾದ ಹಿಂದಿನ ನಿರೀಕ್ಷೆ ಇದೆಯಲ್ಲ, ಆ ನಿರೀಕ್ಷೆಯನ್ನ ನೀವೇ ಊಹಿಸಿ. ನಮಗೆ ಬಹುಶಃ RRR ಇರ್ಬೋದು, ಬಾಹುಬಲಿ ಇರ್ಬೋದು, ಆ ಸಂದರ್ಭದಲ್ಲಿ ಹೇಗೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಸಿನಿಮಾ ಕಥೆ, ತಂತ್ರಜ್ಞಾನದ ಬಗ್ಗೆ ಹೇಗೆ ಊಹೆಗಳು ಅಥವಾ ನಿರೀಕ್ಷೆಗಳು ಹಬ್ಬಿದ್ದು, ಅಂಥದ್ದೊಂದು ದೊಡ್ಡ ನಿರೀಕ್ಷೆಯ ಒಂದು ಮಹಾಪೂರವೇ ಈ ಕಾಂತಾರ ಚಾಪ್ಟರ್ 1 ಬಗ್ಗೆ ಹರಿದು ಬರ್ತಾ ಇದೆ. ಇದು ಒಂದು ರೀತಿಯಲ್ಲಿ ನಿರ್ಮಾಪಕರಿಗೆ ಮತ್ತು ಚಿತ್ರದ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗೆ ಎದೆ ಡವಡವ ಅನ್ನುವಂತೆ ಮಾಡ್ತಾ ಇದೆ. ಯಾಕೆಂದ್ರೆ ಸುಮಾರು 3 ವರ್ಷಕ್ಕೂ ಹೆಚ್ಚು ಕಾಲ ಹಗಲು ರಾತ್ರಿ ದುಡಿದು ಈ ಚಿತ್ರವನ್ನ ಅವರು ನಿರ್ಮಿಸಿದ್ದಾರೆ. ದೈವಿಕ ಶಕ್ತಿ, ಹಾಗೇನೆ ಪ್ರೇಮ, ಹಾಗೇನೆ ಸಂಘರ್ಷ, ಹೀಗೆ ವಿಭಿನ್ನ ರೀತಿಯ ಕಥಾನಕವನ್ನ ಕಾಡಲ್ಲಿ, ಅದು ತಲೆಮಾರುಗಳ ಹಿಂದಿನ ವ್ಯಕ್ತಿತ್ವಗಳನ್ನ, ತಲೆಮಾರುಗಳ ಹಿಂದಿನ ದೃಶ್ಯಗಳನ್ನ ಊಹಿಸಿ ಸಿನಿಮಾವನ್ನ ಅದ್ಧೂರಿ ಸೆಟ್ಗಳಲ್ಲಿ ಆ ಕಾಲಘಟ್ಟದ ದೃಶ್ಯಗಳು ಇರುವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಇದು ಭಾರತೀಯ ಚಿತ್ರಗಳ ಬಗ್ಗೆ ಜಗತ್ತಲ್ಲಿ ಇರುವಂತಹ ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ. ಆದ್ದರಿಂದ ಈ ಸಿನಿಮಾದ ಗೆಲುವು ಒಂದು ರೀತಿಯಲ್ಲಿ ಭಾರತೀಯ ಚಿತ್ರರಂಗದ ಗೆಲುವು, ಒಂದು ರೀತಿಯಲ್ಲಿ ಕ್ರಿಯಾಶೀಲ ತಂಡವೊಂದರ ಗೆಲುವು. ಯಾಕೆಂದ್ರೆ ನಾಗಾ ಸಾಧು ಆಗಿ, ಶಿವನ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಕರೂ ಆಗಿ ಈ ಸಿನಿಮಾದ ಜವಾಬ್ದಾರಿಯನ್ನು ನಿರ್ವಹಿಸಿರುವ ರೀತಿ ಇದೆಯಲ್ಲ, ಅದು ಅದ್ಭುತ. ಅದು ಅಂದ್ರೆ ಆ ಕಾಲಘಟ್ಟದ ಊಹೆಯನ್ನ, ಆ ಕಾಲಘಟ್ಟದ ಕಲ್ಪನೆಯನ್ನ ಅದನ್ನ ಯಥಾವತ್ತಾಗಿ ದೃಶ್ಯ ರೂಪಕ್ಕೆ ಇಳಿಸುವಂತಹ ಸಾಹಸ ಇದೆಯಲ್ಲ, ಆ ಸಾಹಸ ಅಂತಿಂತ ಸಾಹಸ ಅಲ್ಲ. ಅಂಥದ್ದೊಂದು ಸಾಹಸಕ್ಕೆ ಈ ದೊಡ್ಡ ತಂಡ ಕೈ ಹಾಕಿದೆ ಅನ್ನೋದಿದೆಯಲ್ಲ, ಅದು ಈ ನಿರೀಕ್ಷೆಗೆ ಮುಖ್ಯವಾದಂತಹ ಕಾರಣ. ಅದರಲ್ಲೂ ವಿಶೇಷವಾಗಿ ಯುದ್ಧದ ಸನ್ನಿವೇಶ, ಸುಮಾರು 50 ದಿನಗಳ ಕಾಲ ಯುದ್ಧದ ಸನ್ನಿವೇಶವನ್ನ ಚಿತ್ರೀಕರಿಸಲಾಗಿದೆ. ಅಲ್ಲಿ ಕಾಂತಾರ ಎನ್ನುವ ಊರಿನ ಜನ ಹಾಗೂ ರಾಕ್ಷಸ ಗಣದ ನಡುವಿನ ಹೋರಾಟದ ಸಂಘರ್ಷ ಇದೆಯಲ್ಲ, ಅದು ಇಡೀ ಚಿತ್ರದ ಜೀವಾಳ. ಈ ಚಿತ್ರದಲ್ಲಿ ಒಂದು ಹೊಸ ಬೆರಗಿನ ಮಾಯಾಲೋಕವನ್ನೇ ಸೃಷ್ಟಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಯುದ್ಧದ ಸನ್ನಿವೇಶದಲ್ಲಿ ಸರಿಸುಮಾರು 3,000ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವಂತಹ
ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗೆ ಚಿತ್ರದ ಬಗ್ಗೆ ದಿನಕ್ಕೊಂದು ರೀತಿಯ ಮಾಹಿತಿಗಳು, ದಿನಕ್ಕೊಂದು ರೀತಿಯ ಸೋಜಿಗದ ಸಂಗತಿಗಳು ಈ ಚಿತ್ರದ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚು ಮಾಡ್ತಿವೆ ಮತ್ತು ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆಯನ್ನೇನಾದ್ರೂ ಮಾಡಬಹುದಾ ಎನ್ನುವ ನಿರೀಕ್ಷೆಗೂ ಕೂಡ ಇದು ಕಾರಣ ಆಗ್ತಿದೆ. ಇಷ್ಟಕ್ಕೆ ನಾನು ನನ್ನ ಮಾತನ್ನ ಸೀಮಿತಗೊಳಿಸ್ತಿದ್ದೇನೆ. ಚಿತ್ರ ಬಿಡುಗಡೆಯ ನಂತರ ಅದರ ಒಟ್ಟು ಗಳಿಕೆ ಇರಬಹುದು, ಅದರ ಒಟ್ಟು ಸಾಧ್ಯತೆಗಳು ಇರಬಹುದು, ಅದರ ಒಟ್ಟು ಪ್ರಯೋಗಶೀಲತೆ ಇರಬಹುದು, ಕ್ರಿಯಾಶೀಲತೆ ಇರಬಹುದು, ಅದು ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಬಿಟ್ಟಂತಹ ವಿಚಾರ ಆಗಿದೆ. ಆದರೆ ಸದ್ಯಕ್ಕೆ ನಾಳೆಯಿಂದ ಟಿಕೆಟ್ ಮಾರಾಟ ಆರಂಭ ಆಗ್ತಾ ಇದ್ದು, ಈ ಟಿಕೆಟ್ ಮಾರಾಟದ ರೀತಿ ಆ ಚಿತ್ರದ ಯಶಸ್ಸಿನ ದಿಕ್ಸೂಚಿ ಆಗಬಹುದೇನೋ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.